ಒಂದ್ಸರಿ ನೋಡೆ. ನೋಡು ನನ್ ಮೊಮ್ಮಗ ಹೇಗ್ ರಾಜ್ಕುಮಾರ ಇದ್ದಾಗಿದ್ದಾನೆ ನೋಡೆ. ನನಗೆ ಯಾರ ಫೋಟೋ ನೋಡೋದಕ್ಕೂ ಇಷ್ಟ ಇಲ್ಲ, ಅದರ ಅಗತ್ಯನೂ ನನಗಿಲ್ಲ. ಯಾಕೆ? ನಾನು ನಿಮ್ಮ ಮೊಮ್ಮಗನ ಮದ್ವೆ ಆಗಲ್ಲ ಅಜ್ಜಿ. ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಫೋಟೋ ನೋಡಿ ಏನ್ ಪ್ರಯೋಜನ? ನಾನು ಒಂದು ಹುಡುಗನ್ನ ಪ್ರೀತಿಸ್ತಾ ಇದೀನಿ, ನಾನು ಅವನನ್ನೇ ಮದುವೆ ಆಗೋದು. ಇದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಯಾಕೆಲ್ಲ ಒಂಥರ ವಿಚಿತ್ರವಾಗಿ ಆಡ್ತಾವ್ರಲ್ಲ? ಇದೇನು ಲಗ್ನನ ಅಥವಾ ನಾಟಕನ? ಯಾರೋ ಏನೋ ಮಸ್ಲತ್ ನಡ್ಸವ್ರೆ. ಏನಾದರೂ ಆಗಲಿ, ನನ್ನ ಪ್ರಾಣ ಕೊಟ್ಟಾದರೂ ಲಚ್ಚಿ ಲಗ್ನನ ಮಾಡೇ ಮಾಡ್ತೀನಿ. ಈಗ ಅವಳ ಮುಖದ ಮೇಲಿರೋ ನಗುನ ಸದಾ ಹಂಗೆ ಇರೋಂಗೆ ಮಾಡ್ತೀನಿ. ಏಯ್ ಗೊಂಬೆ, ಯಾಕೆ ಹುಚ್ಚಿಡ್ದವಳ ಥರ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಚು, ಇಲ್ಲ ಅಂದ್ರೆ. ಕಲ್ಪನಾ ಪ್ಲೀಸ್ ಸುಮ್ಮನೆ ಇದ್ಬಿಡು. ನಾನು ಯಾಕೆ ಸುಮ್ಮನಿರ್ಲಿ? ಅವಳು ನನ್ನ ಮಗಳು, ನಾನು ಹೇಳ್ದಾಗೆ ಕೇಳಬೇಕು. ಅವಳಿಗೆ ಕೊಟ್ಟು ಸದರ ಜಾಸ್ತಿ ಆಯ್ತು. ಅವಳನ್ನ ಅಮ್ಮ ವಿಲ್ ಯು ಪ್ಲೀಸ್ ಶಟ್ ಅಪ್? ಅಜ್ಜಿ, ನಿಮ್ಮ ಮೊಮ್ಮಗನ್ನ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ನೀವು ಶ್ರೀಮಂತರ ಇರ್ಬೋದು, ನಿಮ್ಮ ಮೊಮ್ಮಗ ರಾಜ್ಕುಮಾರನೇ ಇರ್ಬೋದು, ಆದ್ರೆ ನನಗೆ ನನ್ನ ಹುಡುಗನ ಹೃದಯ ಶ್ರೀಮಂತಿಕೆನೆ ಶ್ರೀಮಂತತನ. ಒಂದು ಸಲ ಪ್ರೀತಿ ಮಾಡಿದ ಹುಡುಗನೇ ಜಗತ್ತಿನ ಎಲ್ಲಾ ಹುಡುಗರಿಗಿಂತ ಸುಂದರ. ನಾನ್ ಪ್ರೀತಿಸಿದ ಹುಡುಗನೇ ನನ್ನ ಪಾಲಿಗೆ ರಾಜ್ಕುಮಾರ. ನಾನು ಯಾರನ್ನ ಮದ್ವೆ ಆಗ್ಬೇಕು ಅಂತ 2 ವರ್ಷದ ಹಿಂದೆನೆ ತೀರ್ಮಾನ ಮಾಡಿದ್ದೀನಿ. ಈಗೆಲ್ಲ ನೀವು ಇದ್ದಕ್ಕಿದ್ದಾಗೆ ಬಂದು ನನ್ನ ಮೊಮ್ಮಗನ ಮದ್ವೆ ಮಾಡ್ಕೊ ಅಂದ್ರೆ ಅದಕ್ಕೊಂದು ಅರ್ಥ ಬೇಡವಾ? ಅಲ್ಲ, ನೀವು ತೋರಿಸಿದ ತಕ್ಷಣ ಹುಡುಗನ ಮದ್ವೆ ಆಗ್ತೀನಿ ಅಂತ ನೀವೆಲ್ಲ ಹೇಗ್ ಅನ್ಕೊಂಡ್ರಿ? ನೀವೆಲ್ಲ ಯಾವ ಕಾಲದಲ್ಲಿದ್ದೀರಾ? ಗೊಂಬೆ, ನಿಂದ ಅತಿ ಆಯ್ತು. ನಾಲ್ಗೆ ಹಿಡಿತದಲ್ಲಿರ್ಲಿ. ಅಮ್ಮ ಪ್ಲೀಸ್, ನಾಲ್ಗೆ ಹಿಡಿತದಲ್ಲಿರ್ಬೇಕಾಗಿರೋದು ನಿನಗೆ, ನನಗಲ್ಲ. ಮತ್ತೆ ನಿನ್ ಹೆತ್ತವಳಿಗೆ ಯಾವ ನಂಬಿಕೆ ಮೇಲೆ ನಿನ್ನ ಮಗಳು ಅಜ್ಜಿ ಮೊಮ್ಮಗನ್ನ ಮದ್ವೆ ಆಗ್ಬೇಕು ಅಂತ ಮಾತು ಕೊಟ್ಟೆ? ನನ್ನನ್ನ ಒಂದು ಮಾತು ಕೇಳಿದ್ಯಾ ನೀನು? ಇಲ್ಲ. ಅಜ್ಜಿ, ನೀವು ದೊಡ್ಡೋರು, ಜೀವನ ಅಂದ್ರೆ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ನಿಮ್ ಮಗಳು ಕೇಳೋದು ಅಂತ ಅದ್ ಹೇಗ್ ಮಾತು ಕೊಟ್ರಿ? ಹೋಗ್ಲಿ, ನಿಮ್ ಮಗಳಿಗೆ ಮಾತು ಕೊಡೋದಕ್ಕಿಂತ ಮುಂಚೆ ನಿಮ್ ಮೊಮ್ಮಗಂಗೆ ಒಂದು ಮಾತು ಕೇಳಿದ್ರಾ? ನಿಮಗಿಷ್ಟ ಬಂದಂಗೆ ಈ ಕಾಲದಲ್ಲಿ ಯಾರು ಬದುಕೋದಿಕ್ಕಾಗಲ್ಲ. ಹಾಗೆ ಬೇರೆಯವ್ರ ಕಾರಣಕ್ಕೂ ಯಾರು ಬದುಕಲೂಬಾರ್ದು. ಇದು ನನ್ನ ಜೀವನ, ನನ್ನ ಇಷ್ಟ. ನನಗೆ ಹೇಗ್ ಬೇಕೋ ಹಾಗಿರ್ತೀರಿ. ನನ್ನ ಪ್ರೀತಿಸಿದ ಹುಡುಗನೇ ನನ್ನ ಮದ್ವೆ ಆಗೋದು. ಇದು ನೀವೇ ಅಲ್ಲ, ಯಾವ ದೇರ್ ಬದಲು ತಡೆಯೋದಿಕ್ಕಾಗಲ್ಲ. ಇವತ್ತಿಗೆ ಈ ಮನೆ ಋಣ ಮುಗೀತು. ಯಾವತ್ತು ನನ್ನನ್ನು ಹೆತ್ತವಳು ನನ್ನ ಪ್ರೀತಿನ ನಿರಾಕರಿಸಿದ್ಲೋ
ಆ ಕ್ಷಣನೇ ನನಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು. ಯಾವಾಗ ಹುಟ್ಟಿದ ತಕ್ಷಣ ತಾಯಿ ಕರಳು ಬಳ್ಳಿನ ಕತ್ತರಿಸ್ಬಿಡ್ತಾರೋ ಆಗ್ಲೇ ತಾಯಿ ಮಗನ ಸಂಬಂಧ ದೂರ ಆಗುತ್ತೆ ಅಂತ ತಿಳಿದವ್ರು ಹೇಳಿದ ಮಾತನ್ನ ಕೇಳಬೇಕಿತ್ತು. ನನ್ನ ತಾಯಿ ಜೊತೆ, ನಾನು ಪ್ರೀತಿಸಿದ ಹುಡುಗಿ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ನನ್ನ ಕನಸು, ನನ್ನ ಬೊಗಸೆ ತುಂಬಿದ ಕನಸು ಬೆರಳ ಸಂದಿಲಿ ಮರಳಿನ ಹಾಗೆ ಸುರಿದೋಯ್ತು. ಕನಸೇ ಬೇರೆ, ವಾಸ್ತವನೇ ಬೇರೆ. ನಾನು ಹೋಗ್ತೀನಿ. ಶ್ರುತಿ ಕಾಯ್ತಾ ಇರ್ತಾಳೆ. ಪಾಪ, ನಾನು ಹೋಗ್ತಾ ಇದ್ದೀನಿ. ನಾನು ಪ್ರೀತಿಸಿದ ಹುಡುಗನ ಹತ್ರ ಹೋಗ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನನ್ನು ತಡಿಬೇಡಿ. ಇಷ್ಟು ದಿನ ನಿಮ್ಮ ಇಷ್ಟ ಬಂದಂಗೆ ನೀವೆಲ್ಲರೂ ಬದುಕಿದ್ದೀರಾ. ಅದೇ ಥರ ನನ್ನ ಇಷ್ಟ ಬಂದಂಗೆ ನನ್ನ ಬದುಕೋದಕ್ಕೆ ಬಿಡಿ ದಯವಿಟ್ಟು, ಪ್ಲೀಸ್. ಬೇಡ ಗೊಂಬೆ, ಬಿಡಮ್ಮ. ನನ್ನ ಮಾತು ಕೇಳು. ಬಿಡಮ್ಮ. ಹೋಗ್ಬೇಡ. ಬಿಡು. ಗೊಂಬೆ. ಕಲ್ಪನಾ, ಬಿಟ್ಬಿಡು ಕಲ್ಪನಾ. ನಿನ್ನ ಮಗಳು ರಕ್ಕೆ ಬಲಿತ ಹಕ್ಕಿ. ಅವಳಿಗೆ ಹಾರೋದನ್ನ ಕಲಿಸಿದ್ದು ನಾವೇ. ರೆಕ್ಕೆ ಬಲಿತ ಹಕ್ಕಿ ಹಾರೋದನ್ನ ಯಾರು ತಡೆಯೋಕ್ಕಾಗಲ್ಲ. ಅವಳ ದಾರಿನ ಅವಳೇ ಹುಡುಕೊಂಡಿದ್ದಾಳೆ. ಬಿಟ್ಬಿಡು ಕಲ್ಪನಾ. ಗೊಂಬೆ, ಗೊಂಬೆ. ಅಜ್ಜಿ ಮೊಮ್ಮಗನ ನೀನು? ಅತ್ತೆ ಗೊಂಬೆ ಇವಳೇನಾ? ಅಕ್ಕ, ಯಾಕೆ ಅಳ್ತಾ ಇದೀಯಾ? ಯಾಕೂ ಇಲ್ಲ ಗಿರಿ. ಯಾರು ಸುಮ್ಕೆ ಹೇಳ್ತಾರಾ? ನಂಗೊತ್ತು ನೀನ್ ಯಾಕೆ ಅಳ್ತಾ ಇದೀಯಾ ಅಂತ. ತಾತಮ್ಮನ ಕತೆನಾಗ ಬರ್ತಿದ್ನಲ್ಲ ರಾಜ್ಕುಮಾರ, ನಾಳೆ ಬಂದು ನಿನ್ನ ಲಗ್ನ ಕರ್ಕೊಂಡೋಯ್ತಾನೆ. ನಿನ್ಗೆ ಹೋಗಕ್ ಇಷ್ಟನೇ ಇಲ್ಲ ಅಲ್ವಾ? ಅದಕ್ಕೆ ಅಳ್ತಾ ಇದೀಯಾ? ಅಕ್ಕಯ್ಯ, ನಾಳೆ ನೀನು ಹೊಂಟೋದ್ರೆ ನಮ್ಮ ಮಟ್ಟಿಗೆ ನನ್ನ ಜೊತೆ ಆಟಾಡಕ್ಕೆ ಯಾರು ಇರಕ್ಕಿಲ್ಲ. ನಂಗೂ ಅಟ್ಟೆ ಕಣೋ, ನಿನ್ನನ್ನು ತಾತವನ್ನು ಬಿಟ್ಟೋಗಕ್ಕೆ ಇಷ್ಟನೇ ಇಲ್ಲ. ನಾಳೆ ನೀನು ಇಲ್ಲಿ ಇರ್ಲೇಬೇಡ, ರಾಜ್ಕುಮಾರನ್ ಜೊತೆ ಹೊಂಟೋಗ್ಬಿಡು. ಯಾಕೆ ಗೊತ್ತಾ, ನಮ್ಮ ಅಟ್ಟಿಯಾಗೆ ನಿಂತ್ಕೊಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನೀನ್ ನಕ್ಕಿದ್ರು ಬೈತಾರೆ, ಆದ್ರೆ ನೀನ್ ನನ್ಗೆ ಯಾವಾಗ್ಲೂ ನನ್ನ ನಗ್ತಾನೆ ಇರ್ಬೇಕು. ಗಿರಿ, ಅಯ್ಯ, ನಾನು ಅಲ್ಲೆಲ್ಲ ಹುಡುಕಾಡ್ತಾ ಇವನೇ, ನೀವಿಬ್ರು ಇಲ್ಲಿ ಬಂದು ಕುಂತಿದ್ದೀರಲ್ಲ. ನೀನು ಇನ್ನೂ ಅಳೋ ನಿಲ್ಸೇ ಇಲ್ವಾ? ಇನ್ನು ಏಟೊತ್ತು ಅಂತ ಅಳ್ತೀಯ?
ಲಚ್ಚಿ, ನಾಳೆ ನಿನ್ನ ರಾಜ್ಕುಮಾರ ಬಂದು ಲಗ್ನ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಅಪ್ಪಿ ಮುದ್ದಾಡೋವಾಗ ಯಾರೇನು ಮಾಡೋಕ್ಕಾಗಕ್ಕಿಲ್ಲ. ಏ ಹೋಗು ತಾತಮ್ಮ, ನೀವೇನೋ ಹೇಳ್ತೀಯ, ನಂಗೆ ಒಂಥರ ಆಯ್ತೈತೆ. ನಾಚಿಕೆ ನೋಡು, ನಾಳೆ ಲಗ್ನ ಆಗೋ ಹೆಣ್ಣು ನಾಚ್ಕೊಂಡ್ರೆ ಒಂಥರ ಚಂದ. ತಾತಮ್ಮ, ಹೊಸಿ ನಿನ್ ತೊಡೆ ಮೇಲೆ ಮಲ್ಕೊಳ್ಳ. ಅಯ್ಯೋ ಅದಕ್ಕೇನವ್ವ, ಮನಿಕೋ ಬರ್ಲ ನೀನಿತ್ತಾಗೆ ಮನೆ ಕಳಪ್ಪ. ಅಂತೂ ಕಲ್ಪನಾ, ನಮ್ ಚಂದು ಪ್ರೀತಿ ಮಾಡ್ತಿದ್ದು ನಮ್ ಗೊಂಬೆನ ಅಂತ ಗೊತ್ತಾದಾಗ ನನ್ಗಂತೂ ನನ್ನ ಕಣ್ಣೇ ನಂಬಕ್ಕಾಗ್ಲಿಲ್ಲ. ಅಮ್ಮ, ನಾವಿಬ್ರು ಅವರಿಬ್ಬರನ್ನ ಒಂದು ಮಾಡ್ಬೇಕು ಅನ್ಕೊಂಡ್ವಿ. ಆದ್ರೆ ಆ ದೇವ್ರು ಮೊದ್ಲೇ ಅವರಿಬ್ಬರನ್ನ ಒಂದು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದ. ಸೂರ್ಯನ ಮುಂದೆ ಮೋಡ ಬಂದು ಸೂರ್ಯನ ನಮ್ಮ ಕಣ್ಣು ಮುಂದೆಯಿಂದ ಸ್ವಲ್ಪ ಹೊತ್ತು ದೂರ ಮಾಡಬಹುದು. ಆದರೆ ಅವೆಲ್ಲ ಚಲಿಸುವ ಮೋಡಗಳು. ಅದು ಸರದ ಮೇಲೆ ಸತ್ಯ ಹೊರಗೆ ಬರುತ್ತೆ. ಚಂದನ್ ಗೊಂಬೆ ಪ್ರೀತಿ ಇದ್ದ ಹಾಗೆ. ಏನ್ ಭಾವ, ಮಗಳ ಮದ್ವೆ ಗ್ಯಾರಂಟಿ ಆಗಿದ ತಕ್ಷಣ ನೀವು ಕವಿ ಆಗ್ಬಿಟ್ರೆ? ಕಲ್ಪನನ್ ಮದುವೆ ಆದಾಗಲೇ ನಾನು ಕವಿ ಆಗಿದ್ದೆ. ನೀವುಗಳೇ ಅದನ್ನೆಲ್ಲ ಗುರುತಿಸ್ಲಿಲ್ಲ. ಪಾಪ, ಐ ಆಮ್ ಸೋ ಹ್ಯಾಪಿ. ನನಗೂ ಅಷ್ಟೆ. ಅದು ಸರಿ ತಾತ, ಅಮ್ಮ ಎಲ್ಲೇ? ರಾಮು, ನಿಮ್ಮಮ್ಮ ಎಲ್ಲಿರ್ತಾಳೆ ಅಂತ ನಿನಗೆ ಗೊತ್ತಿಲ್ವಾ ಚಂದನ್? ಆಯ್ತು. ಶ್ರುತಿ, ಬಾಯ್ಲಿ, ಅಮ್ಮನ ಪರಿಚಯ ಮಾಡ್ಕೊಡ್ತೀನಿ, ಆಶೀರ್ವಾದ ತಗೋಂತ. ಶ್ರುತಿ, ನಾನು ಪ್ರೀತಿಸ್ತಿರೋ ಹುಡುಗಿ, ಅತ್ತೆ ಮಗಳು, ಎರಡೂ ಇವಳೆ. ಆಶೀರ್ವಾದ ಮಾಡಮ್ಮ. 100 ಕಾಲ ಸುಖವಾಗಿರಿ. ಅಮ್ಮ, ರಾಮು ಎಲ್ಲಿ? ಬಟ್ಟೆ ಮಡಗಿ ತರಕ್ಕೆ ಅಂತ ಟೆರೇಸ್ಗೆ ಹೋಗಿದ್ದಾನೆ. ಶ್ರುತಿ, ಅಮ್ಮನ ಜೊತೆ ಮಾತಾಡ್ತಾರೆ, 2 ನಿಮಿಷ ಬಂದೆ.